ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿರುವ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ನಡೆದ ಘಟನೆಯೊಂದು ಇದೀಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸಹೋದರರಾದ ಎಚ್.ಎಸ್. ನಾಗರಾಜ್ ಅವರು ತಮ್ಮ ಸಹೋದರ ಎಚ್.ಎಸ್. ಶಿವಶಂಕರ್ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಈ ವೇಳೆ ಪೀಠದ ವಿಚಾರವಾಗಿ ಗಂಭೀರ ಆರೋಪಗಳನ್ನ ಮಾಡಿರುವ ಅವರು ಕೆಲವರು ಗೊಂದಲ ಸೃಷ್ಟಿಸಲು ಮತ್ತು ಸಮಾಜವನ್ನ ಛಿದ್ರಗೊಳಿಸಲು ಪ್ರಯತ್ನಿಸ್ತಾ ಇರೋದು ಎಂದು ಆರೋಪಿಸಿದ್ದಾರೆ. ಎಚ್.ಎಸ್. ನಾಗರಾಜ್ ಅವರು ಮಾತನಾಡಿ, ಇಲ್ಲಿ ಗೊಂದಲ ಸೃಷ್ಟಿಸಿ ಛಿದ್ರ ಮಾಡುವ ಉದ್ದೇಶ ನಿಮ್ಮದಿದೆ. ಯಾರು ಎಷ್ಟು ದುಡ್ಡಿಟ್ಟಿದ್ದೀರಾ ಬಂದು ಕೇಳಿ, ಯಾರು ಬೇಕಾದ್ರೂ ಮನೆಗೆ ಬಂದು ಒಳ ಹೊಕ್ಕಾಗ ಗೊತ್ತಾಗುತ್ತೆ. ನಾವು ಎಲ್ಲದಕ್ಕೂ ಸಹಕಾರ ನೀಡ್ತಾ ಬಂದಿದ್ದೇವೆ. ನಿಮ್ಮ ದಬ್ಬಾಳಿಕೆ ಇಲ್ಲಿ ನಡೆಯಲ್ಲ. ಎಲ್ಲರೂ ನಮ್ಮ ಅಣ್ಣ ತಮ್ಮಂದ್ರೆ, ನಮ್ಮ ಊರಿನವರೇ ಎಂದಿದ್ದಾರೆ. ಜಲ್ಲಿ ಮರಳು ಮತ್ತು ಕಂಬದ ವಿಚಾರದಲ್ಲಿ ಲೆಕ್ಕ ಕೊಡುವ ಪ್ರಶ್ನೆಯನ್ನ ಎತ್ತಿದ್ದು, ಇದನ್ನ ಕೆಡಿಸಬೇಡಿ, ಸ್ವಾಧೀನಪಡಿಸಿಕೊಳ್ಳಬೇಕು ಅಂತ ಬಂದ್ರೆ ನಡೆಯೋದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕೂಡಲ ಸಂಗಮ ಪೀಠದ ವಿಚಾರವನ್ನ ಪ್ರಸ್ತಾಪಿಸಿದ ನಾಗರಾಜ್ ಅವರು ಕೂಡಲ ಸಂಗಮ ಸ್ವಾಮೀಜಿ ಅವರ ಕತೆ ಏನಾಗಿದೆ ಎಂದು ಪ್ರಶ್ನಿಸಿದ್ರು. ಅವಕಾಶ ನೀಡಿದ್ರು ಸರಿಯಾಗಿ ನಡೆದುಕೊಳ್ಳಲಾಗ್ತಾ ಇದೆ, ಅವರನ್ನ ಕ್ರೆಡಿಟ್ ಮಾಡಲಾಗಿದೆ. ವಚನಾನಂದ ಶ್ರೀಗಳನ್ನ ಗೌರವಯುತವಾಗಿ ಕಳುಹಿಸಲು ನಿರ್ಣಯಿಸಲಾಗಿದೆ ಎಂದು ತಿಳಿಸಿದ್ರು. ಇಂದು ಇಡೀ ಸಮಾಜ ಸೇರ್ತಾ ಇದೆ ಎಂದಿದ್ದು, ಗೌರವಯುತವಾಗಿ ನಿರ್ಮಿಸಿದ್ದ ಶ್ರೀಗಳಿಗೆ ಆಗ್ರಹಿಸ್ತಾ ಇದ್ದೇವೆ. ನಿಮ್ಮ ಒಬ್ಬರಿಂದ ಇಡೀ ಸಮಾಜ ಛಿದ್ರವಾಗ್ತಾ ಇದೆ. ವಚನಾನಂದ ಶ್ರೀಗಳೇ, ನೀವು ಪೀಠ ಬಿಟ್ಟು ಹೋದ್ರೆ ದೊಡ್ಡವರಾಗ್ತೀರಾ ಎಂದು ಹೇಳಿದ್ರು. ಈ ಹೇಳಿಕೆಗಳ ಕುರಿತು ಪ್ರತಿಕ್ರಿಯಿಸಿದ ಎಚ್.ಎಸ್. ಶಿವಶಂಕರ್ ಅವರು, ಕಾನೂನು ಏನ್ ಹೇಳುತ್ತೋ ಅದಕ್ಕೆ ಎಲ್ಲರೂ ತಲೆಬಾಗಬೇಕು ಎಂದು ಹೇಳಿದ್ದು. ಈ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಾಗಿ ನಾವು ಕಾಯ್ತಾ ಇದ್ದೇವೆ. ಈ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತೆ ಎಂಬುದನ್ನ ಕಾದು ನೋಡ್ಬೇಕಾಗಿದೆ. ನಿಮಗೆ ಗೊತ್ತಾಗ್ತದೆ ಇದ್ರ ಮೇಲೆ. ಇವತ್ತು ಈ ಒಂದು ಸಂಘ ಆಗಿರಲಿ, ಈ ಪಂಚಮಸಾಲಿ ಪೀಠ ಆಗಿರಲಿ, ಎಲ್ಲರ ಆಶೀರ್ವಾದದಿಂದ, ಎಲ್ಲರ ಬೆಂಬಲದಿಂದ ಇದು ಬೆಳೆದಿದೆ. ಇದನ್ನೇ ಗೊಂದಲ ಮಾಡಿ, ಹಾಳು ಮಾಡಿ, ಇದನ್ನು ಛಿದ್ರ ಮಾಡಬೇಕು ಅನ್ನೋ ಉದ್ದೇಶ ಇವ್ರು ಇಟ್ಕೊಂಡು ಲೆಕ್ಕ ಕೊಡು ಅಂತ ಕೇಳ್ತಿದ್ರು. ಲೆಕ್ಕಕ್ಕೆ ನಾಳೆ ಕರೆದ್ರೆ ಅದು ಆಗೋದಿಲ್ಲ ಅಂತಂದರೆ ನಿಮಗೆ ಗೊತ್ತಾಗ್ತದೆ ಇದ್ರ ಮೇಲೆ ಇದ್ರ ಉದ್ದೇಶ ಏನೈತಿ ಅಂತ. ಇಷ್ಟು ದಿವಸ ಲೆಕ್ಕ ಕೊಡ್ರಿ ಅಂತಿದ್ರಲ್ಲ, ನಾಳೆ ಕೊಡ್ತೀವಲ್ಲ, ಬರ್ರಿ ಕೇಳ್ರಿ, ನಿಮಗೇನೈತಿ, ನಿಮಗೇನು ಬೇಕು ಕೇಳ್ರಿ. ಇವತ್ತು ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದೀರಿ ನೀವು ಕೇಳೋರು. ಹಂಗಾರೆ ಯಾರು ಬೇಕಾದ್ರೂ ಅವ್ರು ಬಂದು ಮನೆ ಒಳಗೆ ನುಗ್ಗಿಬಿಟ್ರೆ ನಾವು ಬಿಟ್ಕೊಳಕ್ಕಾಗತ್ತಾ? ಅದಕ್ಕೆ ಕಾನೂನಿದೆ, ಅದಕ್ಕೆ ರೀತಿ ನೀತಿ ಇದೆ. ನಾವು ಇಲಾಖೆಗೆ ಗೌರವ ಕೊಟ್ಟ ಅವತ್ತು 24ನೇ ತಾರೀಕು ಕರೆದಂಥ ಮೀಟಿಂಗ್, ಅವರೇ ಕೊಟ್ಟಂಥ ಮೀಟಿಂಗನ್ನು ನಾವು ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಬೇಡ ಎಲೆಕ್ಷನ್ ಐತಿ ಅಂದದಕ್ಕೆ ನಾವು ಗೌರವ ಕೊಟ್ವಿ. ಇವ್ರೇನು ಕೊಟ್ಟರು ಗೌರವ? ಬಂದಿಲ್ಲಿ ಸಭೆ ಮಾಡಿದರು. ನಾವು ಎಲ್ಲದಕ್ಕೂ ಸಹಕಾರವನ್ನು ಕೊಟ್ಕೊಂತ ಬಂದಿದ್ದೀವಿ. ಇದು ನಡೆಯಲ್ಲ, ನಿಮ್ಮ ದಬ್ಬಾಳಿಕೆ ಇದು ನಡೆಯಲ್ಲ. ಏನು ಇಲ್ಲೆಲ್ಲರೂ ಏನು ಇದಾರಲ್ಲ ಅವರೆಲ್ಲ ನಮ್ಮ ಅಣ್ಣ ತಮ್ಮಗಳೇ. ಎಲ್ಲರೂ ಇಲ್ಲಿ ಇರೋರಲ್ಲ ನನ್ನ ತಮ್ಮಗಳು, ಅಳಿಯಂದರು ಎಲ್ಲ ನಮ್ಮ ತಾಲೂಕಿನಾಗ ಎಲ್ಲ ನಮ್ಮ ಊರಿನರೇ. ಏನು ಇವು ದಬ್ಬಾಳಿಕೆ ಮಾಡೋಕ್ಕೆ ಹೋಗ್ಬೇಡ್ರಿ. ಒಳ್ಳೆ ರೀತಿಯಿಂದ ಸಮಾಜ ಕಟ್ಟಬೇಕು. ಇದರಿಂದ ಯಾರಿಗೂ ಏನು ಲಾಭ ಇಲ್ಲ. ಸಮಾಜದಲ್ಲಿ ಹುಟ್ಟಿದ್ದೀವಿ ಅಂದಮೇಲೆ ನಾವು ಒಂದು ಸೇವೆ ಮಾಡಬೇಕು, ಋಣ ತೀರಿಸಿ ಒಂದು ದಿವಸ ಹೋಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇದು ಮಾಡ್ತಾಯಿದ್ದೀವಿ. ಅಷ್ಟೇ ಬಿಟ್ಟರೆ ನಾಳೆ ಬನ್ನಿ ಲೆಕ್ಕ ಕೊಡ್ತಾರೆ. ಅದಕ್ಕೇನಾರ ನಿಮ್ಮ ಡೌಟ್ ಇದ್ದರೆ ನೀವು ಕೇಳಿ. ಇಲ್ಲ ನೀವು ಬರಲಿಲ್ಲ ಅಂದ್ರೆ ನಮ್ಮದೇನು ಕೆಲಸ ಐತೋ ಅದನ್ನು ನಾವು ಪೂರ್ಣ ಮಾಡಿ ನಾವು ನಾಳೆ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಲಾಸ್ಟ್ ಟೈಮ್ ನೀವು ಒಂದು ಹೇಳಿದ್ರಿ, ಗಡುವು ಕೊಟ್ಟಿದ್ರಿ, ಮತ್ತೆ ಇಷ್ಟೊಳಗೆ ಹೋಗಲಿಲ್ಲ ಅಂದ್ರೆ ನಾವು ಬಂದು ಹಾಕ್ತೀವಿ. ಈ ಗಡುವೇ ಮತ್ತು ನಾಳೆ ಈಗ 24ರವರೆಗೂ ಹೋಗ್ಬೇಕು ಅಂತ ಹೇಳಿದ್ವಿ. ನಾಳೆ ಮತ್ತೆ ಈ ಮೀಟಿಂಗ್ ಕರೆದಿರೋದು ಏನದು? ಲೆಕ್ಕ ಕೊಡು ಮತ್ತು ವಾಲಂಟ್ರಿಗೆ ನೀವು ಹೋಗಬೇಕು ಅಂತ. ನೋಡ್ರಿ, ನೈತಿಕತೆ ಇದು ಕೋರ್ಟು ಕಾನೂನಿನ ದೊಡ್ಡದು ನೈತಿಕತೆ. ನಾವು ಅವರನ್ನ ಗೌರವಯುತವಾಗಿ ಕಳಿಸ್ಬೇಕು ಅನ್ನೋ ಒಂದು ಧೋರಣೆಯನ್ನು ಎಲ್ಲ ಭಕ್ತರು, ಟ್ರಸ್ಟ್ನವರು ಎಲ್ಲರೂ ಇಟ್ಕೊಂಡಿದ್ದಾರೆ. ಇವತ್ತು ಅನ್ನ ಕೊಡ್ತಾರೆ, ಎಲ್ಲರೂ ಬೆಂಬಲ ತಗೊಂಡು ಕಟ್ತಾರೆ.